ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷಲ್ಲಿ ಎರಡನೇ ಪಾಠ ಏನು ಅಂತ ನೋಡೋಣ. ಪಾಠ 2. ಮೊದಲನೇ ಪಾಠ ಬಂದು ನಿಮಗೆ ಗೊತ್ತು, ವವೆಲ್ಸ್ ಅಂಡ್ ಕಾನ್ಸನೆಂಟ್ಸ್ ಈಗಾಗಲೇ ಮಾಡಿದ್ದೀನಿ. ಸಿಂಗ್ಯುಲರ್ಸ್ and plurals. Singulars and plurals. Singulars and plurals ಅಂದ್ರೆ ಏಕವಚನ ಮತ್ತು ಬಹುವಚನ. ಏಕವಚನ ಮತ್ತು ಬಹುವಚನ. ಏಕವಚನ ಮತ್ತು ಬಹುವಚನ ಅಂದ್ರೆ ಏನು? ಈಗ ನೋಡಿ, ಉದಾಹರಣೆಗೆ ಒಂದು ವಸ್ತುನ ತಗೊಳ್ಳೋಣ. ಆಪಲ್, APPLE, ಆಪಲ್. ಓಕೆ, ಒಂದು ಆಪಲ್, ಒಂದೇ ಆಪಲ್ ಇರೋದು. ಒಂದು ಆಪಲ್ಗೆ ನಾವು ಆಪಲ್ ಅಂತ ಹೇಳ್ತೀವಿ. ಅದೇ ಒಂದಕ್ಕಿಂತ ಜಾಸ್ತಿ ಇದ್ರೆ, ಎರಡು ಆಪಲ್ಗಳಿದ್ರೆ, 2 apples. 2 apple ಅಂತ ಹೇಳಲ್ಲ, 2 apples. ಎಸ್ ಸೇರಿಸ್ತೀವಲ್ಲಿ ನಾವು. apples, 1 apple, 2 apples. ಓಕೆ, ಆಪಲ್ ತರ ಇಲ್ಲ, ಆದ್ರೂ ಆಪಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಒಂದು ಆಪಲ್ ಇದೆ, ಸೊ ಆಪಲ್. ಇಲ್ಲಿ ಎಸ್ ಇಲ್ಲ. Two apples. ಎಸ್ ಏನು ಸೇರ್ಕೊಳ್ಳುತ್ತೆ? ಎಸ್ ಸೇರ್ಕೊಳ್ಳುತ್ತೆ. 1 apple, 2 apples. ನೋಡಿ, ಆಪಲ್, ಆಪಲ್ಸ್. ಕನ್ನಡದಲ್ಲಿ ಏನಾಗುತ್ತೆ? ಒಂದು ಸೇಬಿನ ಹಣ್ಣು, ಎರಡು ಸೇಬಿನ ಹಣ್ಣುಗಳು ಅಂತ ಹೇಳಲ್ಲ, ಎರಡು ಸೇಬಿನ ಹಣ್ಣು ಅಂತ ಹೇಳ್ತೀವಿ ನಾವು. ಸೊ ಇಂಗ್ಲಿಷಲ್ಲಿ ಆಪಲ್, ಆಪಲ್ಸ್. ಅದೇ ತರ ಎಸ್ ಸೇರ್ತಾ ಹೋಗುತ್ತೆ ನೋಡಿ. ಈಗ ಆಪಲ್ ಆದ್ಮೇಲೆ ಬಾಲ್ ತಗೊಳ್ಳೋಣ. ಬಾಲ್, ಓಕೆ, BALL, ಬಾಲ್, ಚೆಂಡು. ಬಾಲ್, ಒಂದು ಬಾಲ್ಗೆ ಬಾಲ್, BALL, ಬಾಲ್. ಅದೇ ಎರಡು ಬಾಲ್ ಇದ್ರೆ ಬಾಲ್ಸ್. ಓಕೆ, 2 balls, 1 ball, 2 balls. ಇಲ್ಲಿ ನೋಡಿ, ಎಸ್ ಸೇರಿಸ್ಬೇಕಷ್ಟೆ. ಈಗ ಒಂದು ಚೆಂಡು, ಎರಡು ಚೆಂಡುಗಳು. ಒಂದು ಚೆಂಡು, ಎರಡು ಚೆಂಡುಗಳು. ಸೊ ಹಾಗೇನೆ ಇಲ್ಲಿ ನೋಡಿ, ಆಪಲ್, 1 apple, 2 apples. ಗೊತ್ತಲ್ಲ? ಸಿಂಪಲ್. ಎಸ್ ಸೇರಿಸ್ಬೇಕಷ್ಟೆ. ಎಲ್ಲ ಕಡೆ ಎಸ್ ಸೇರಿಸೋದು ಹೇಗೆ? ಎಸ್ ಸೇರ್ತಾ ಹೋಗುತ್ತೆ, ಆದರೆ ಬರೀ ಎಸ್ ಮಾತ್ರ ಅಲ್ಲ, ಕೆಲವು ಕಡೆ ಇ ಎಸ್ ಸೇರುತ್ತೆ. ಅದು ನಾನು ಹೇಳ್ತೀನಿ ಎಲ್ಲೆಲ್ಲಿ ಬರುತ್ತೆ ಅಂತ. ಇ ಎಸ್ ಎಲ್ ಸೇರುತ್ತೆ ಅಥವಾ ಬರೀ ಎಸ್ ಎಲ್ ಸೇರುತ್ತೆ ಅಂತ ನೋಡೋಣ. ಆಪಲ್, ಆಪಲ್ಸ್. ಬಾಲ್, ಬಾಲ್ಸ್. ಓಕೆ, ಈಗ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. ಆನ್ ಆಪಲ್, an apple. Okay, a book, ಒಂದು ಪುಸ್ತಕ, ಒಂದು ಆಪಲ್. a cat, ಒಂದು ಬೆಕ್ಕು.
ಈಗ ಇದು ಏಕವಚನ. ಅನ್ ಆಪಲ್ ಅಂದ್ರೆ ಒಂದೇ ಏಕವಚನ. ಬುಕ್ ಅಂದ್ರೆ ಒಂದು ಪುಸ್ತಕ. ಅ ಕ್ಯಾಟ್ ಅಂದ್ರೆ ಒಂದು ಬೆಕ್ಕು. ಅ ಡಾಗ್ ಅಂದ್ರೆ ಒಂದು ನಾಯಿ. ಈಗ ಎರಡು ಆಪಲ್ಗೆ ನಾನು ಆಗ್ಲೇ ಹೇಳಿದಾಗೆ 2 apples. 2 ಅಂತ ಬರೆಯೋಣ. 2 apples. ಎಸ್ ಸೇರ್ಕೊಂಡಿದೆ. 2 apples. A book. 3 books. ಎಸ್ ಸೇರುತ್ತೆ ಇಲ್ಲಿ. 3 books. 2 books ಆಗುತ್ತೆ. 3 books ಒಂದಕ್ಕಿಂತ ಜಾಸ್ತಿ. 3 books. A cat. ಒಂದು ಬೆಕ್ಕು. 4 cats. 4 ಬೆಕ್ಕಿದ್ರೆ 4 cats. ಸೊ ಎಸ್ ಸೇರುತ್ತೆ ಇಲ್ಲಿ ನೋಡಿ. ಆಪಲ್ಸ್ ಎಸ್, ಬುಕ್ಸ್ಗೆ ಎಸ್ ಸೇರುತ್ತೆ, ಕ್ಯಾಟ್ಸ್ಗೆ ಎಸ್ ಸೇರುತ್ತೆ. ಡಾಗ್ 5 ಒಂದಕ್ಕಿಂತ ಜಾಸ್ತಿ ಇದೆ. 5 dogs. 5 ನಾಯಿಗಳು. 5 dogs. ಅಷ್ಟೇ ಸ್ನೇಹಿತರೆ, ಇಲ್ಲಿ ಎಸ್ ಸೇರಿಸ್ತಾ ಹೋಗಬೇಕು. ಆದರೆ ಕೆಲವು ಪದಗಳಿದಾವೆ ಅದರಲ್ಲಿ ಎಸ್ ಮಾತ್ರ ಅಲ್ಲ, ಇ ಎಸ್ ಸೇರಿಸಬೇಕು. ಅದು ಯಾಕೆ ಅಂದರೆ ಕೆಲವು ಅಕ್ಷರಗಳು ಬಂದಾಗ ಅದಕ್ಕೆ ಇ ಎಸ್ ಸೇರಿಸಬೇಕು. ಕೆಲವು ಅಕ್ಷರಗಳು ಮಾತ್ರ, ಉದಾಹರಣೆಗೆ ಎಸ್ ಮತ್ತೆ ಎಚ್ ಬಂದಾಗ ಇ ಎಸ್ ಸೇರಿಸಬೇಕು. ಇನ್ನು ಕೆಲವಕ್ಕೆ ಒ ಇ ಎಸ್ ಸೇರಿಸಬೇಕು ಅಥವಾ ಇ ಎಸ್, ಅದು ಓ ಇದ್ರೆ ಇ ಎಸ್ ಸೇರಿಸಬೇಕು. ಓಕೆ, ಆ ಉದಾಹರಣೆ ನೋಡಿ. ಅನ್ ಆಪಲ್ 2 apples. ಅ ಬುಕ್ 3 books. ಅ ಕ್ಯಾಟ್ 4 cats. ಅ ಡಾಗ್ 5 dogs. ಇಷ್ಟೇ. ಸಿಂಗ್ಯುಲರ್ ಪ್ಲೂರಲ್ ಅಂದ್ರೆ, ಆದರೆ ಇದರಲ್ಲಿ ಸ್ವಲ್ಪ ಮುಂದೆ ಅಡ್ವಾನ್ಸ್ ಲೆವೆಲಲ್ಲಿ ಸ್ವಲ್ಪ ಬೇರೆ ತರ ಬರುತ್ತೆ. ಸಿಂಗ್ಯುಲರ್ ಪ್ಲೂರಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಲ್ಲಿ ಇ ಎಸ್ ಸೇರಿಸುವಾಗಿರಲ್ಲ, ಎಸ್ ಸೇರಿಸುವಾಗಿರಲ್ಲ, ಬೇರೆನೇ ಇರುತ್ತೆ. ಓಕೆ, ಸೊ ಸದ್ಯಕ್ಕೆ ಬೇಸಿಕ್ ಲೆವೆಲ್ ಅಲ್ಲಿ ನಿಮಗೆ ಬುಕ್ ಬುಕ್ಸ್, ಕ್ಯಾಟ್ ಕ್ಯಾಟ್ಸ್, ಡಾಗ್ ಡಾಗ್ಸ್, ಆಪಲ್ ಆಪಲ್ಸ್, ಪೆನ್ ಪೆನ್ಸ್, ಪೆನ್ ಪೆನ್ಸ್. ಸೊ ಏನ್ ಬೇಕಾದ್ರೂ ಆಗುತ್ತೆ. ಪೆನ್ಸಿಲ್ ಪೆನ್ಸಿಲ್, ಇದಕ್ಕೆ ಎಸ್ ಸೇರಿಸಿ, ಪೆನ್ಸಿಲ್ಸ್ ಪೆನ್ಸಿಲ್ಸ್. ಆಮೇಲೆ ಸಮಥಿಂಗ್, ಕಂಪ್ಯೂಟರ್ ಕಂಪ್ಯೂಟರ್, ಇದಕ್ಕೆ ಎಸ್ ಸೇರಿಸಿದಾಗ ಕಂಪ್ಯೂಟರ್ಸ್. ಸೊ ಇವಿಷ್ಟೇ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಇದರಲ್ಲಿ ಮುಂದಿನದು ಇ ಎಸ್ ಸೇರುತ್ತೆ ಅಂತ ಹೇಳಿದ್ನಲ್ಲ, ಅದು ಯಾವುದು ಅಂತ ನೋಡೋಣ. ಸೊ ಇಲ್ಲಿ ಬರೀ ಎಸ್ ಸೇರುತ್ತೆ ನಿಮಗೆ. ಆಪಲ್ ಆಪಲ್ಸ್, ಬುಕ್ಸ್, ಕ್ಯಾಟ್ಸ್. ಸೊ ಇ ಎಸ್ ಸೇರೋದನ್ನ ಒಮ್ಮೆ ನೋಡೋಣ. ಕೆಲವು ಪದಗಳಿರ್ತವೆ ಅದು ಎಸ್ ಇಂದ ಎಂಡ್ ಆಗ್ತವೆ ಅಥವಾ ಎಚ್ ಇಂದ ಎಂಡ್ ಆಗ್ತವೆ. ಆ ಪದಗಳಿಗೆ ಮಾತ್ರ ನಾವು ಏನು ಇ ಎಸ್ ಸೇರಿಸ್ತೀವಿ. ಉದಾಹರಣೆಗೆ ಬಸ್, BUS ಬಸ್. ಬಸ್ ಅಂದ್ರೆ ಗೊತ್ತು ನಿಮಗೆ, ಬಸ್, BUS ಬಸ್. ಬಸ್ ಅಂದ್ರೆ ಗೊತ್ತಲ್ಲ, ಬಸ್, ನಾವು ಪ್ರಯಾಣ ಮಾಡುವ ಬಸ್. ಬಸ್ಸಿಗೆ ಎಂಡ್ ಅಲ್ಲಿ ಎಸ್ ಇದೆ. ಸೊ ಅದಕ್ಕೆ ನಾವು ಇನ್ನೊಂದು ಎಸ್ ಸೇರಿಸ್ಲಿಕ್ಕೆ ಆಗಲ್ಲ, ಅದು ತಪ್ಪು. ಓಕೆ, ಇನ್ನೊಂದು ಎಸ್ ಸೇರಿಸಿದ್ರೆ ಅದು ಬಸ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಇ ಎಸ್ ಸೇರಿಸ್ತೀವಿ. ಇ ಎಸ್, ಬಸ್ಸಸ್. ಬಸ್ಸಸ್ ಅಂದ್ರೆ ಒಂದು ಬಸ್ಸು. ಒಂದು ಬಸ್ ಇದ್ರೆ ಬಸ್, 2 ಬಸ್ ಇದ್ರೆ ಬಸ್ಸಸ್. ಸೊ ಓಕೆ, ಇದು ಬಸ್ ತರ ಇಲ್ಲ, ಸ್ಟಿಲ್ ಒಂದು ಬಸ್ಸಿಗೆ ಬಸ್. ಓಕೆ, ಇಲ್ಲಿ ಒಂದೇ ಬಸ್ ಇದೆ, ಸೊ ಬಸ್ ಇದೆ. ಈಗ 2 ಬಸ್ ಇದ್ರೆ ಬಸ್ ಅಂತ ಅನ್ಕೊಳ್ಳಿ. ಇನ್ನೊಂದು ಬಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಒಂದು ಬಸ್ ಇದೆ, 2 ಬಸ್ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬಸ್ಸಸ್, ಇ ಎಸ್ ನ ಸೇರಿಸ್ತೀವಿ. ಓಕೆ,
ಬಸ್, ಬಸ್ಸಸ್. ಗೊತ್ತಾಯ್ತಲ್ಲ? ಹಾಗೇನೆ ಇನ್ನೊಂದು ಉದಾಹರಣೆ ನೋಡಿ. CHURCHES, ಚರ್ಚಸ್. ಒಂದು ಚರ್ಚ್ ಇದ್ರೆ ಚರ್ಚ್, ಎರಡು ಚರ್ಚ್ ಇದ್ರೆ ಚರ್ಚಸ್. ಓಕೆ, ಚರ್ಚ್ ಪ್ಲೂರಲ್ ಚರ್ಚಸ್. ಹಾಗೇನೆ ಬೀಚ್, ಒಂದು ಬೀಚ್ ಇದ್ರೆ ಬರೀ ಬೀಚ್ ಅಂತ ಹೇಳ್ತೀವಿ, ಎರಡು ಬೀಚ್ ಇದ್ರೆ ಬೀಚಸ್. ES ಇರುತ್ತೆ ನೋಡಿ. ಒನ್ ಬೀಚ್, ಟೂ ಬೀಚಸ್, ಟೂ ಬೀಚಸ್, ಒನ್ ಬೀಚ್, ಟೂ ಬೀಚಸ್. ಓಕೆ, ಗೊತ್ತಾಗಲ್ಲ ಸ್ನೇಹಿತರೆ? ಸೊ ಇಲ್ಲಿ ES ಸೇರಿಸ್ಬೇಕು. ಫಸ್ಟ್ ನೀವು ನೋಡಿದ್ದು ಬರೀ ಎಸ್ ಸೇರಿಸ್ತೀರಾ, ಆಪಲ್ಸ್. ಇಲ್ಲಿ ES ಅಲ್ಲ, ಆಲ್ರೆಡಿ ಆಪಲ್ ಅಲ್ಲಿ ಇ ಇದೆ. ಆಪಲ್ಸ್. ಬಾಲ್ಸ್, ಬಾಲ್ಗೆ ಎಸ್ ಸೇರಿಸಿದ್ರೆ ಬಾಲ್ಸ್ ಆಗುತ್ತೆ. ಬಟ್ ಇಲ್ಲಿ ES, ಬಸ್, ಬಸ್ಸಸ್. ಬಿಕಾಸ್ ಇಲ್ಲಿ ಎಸ್ ಇದೆ ಎಂಡ್ ಅಲ್ಲಿ, ಇಲ್ಲಿ ಎಸ್ ಇಲ್ಲ, ಹಾಗಾಗಿ ES ಸೇರಿಸಬೇಕು. ಗೊತ್ತಾಯ್ತಲ್ಲ? ಎಸ್ ಇಲ್ಲದೆ ಇರೋ ಕಡೆ ಬರೀ ಎಸ್, ಎಸ್ ಇರೋ ಕಡೆ ಎಂಡ್ ಅಲ್ಲಿ ಪದದ ಕೊನೆಯಲ್ಲಿ ಎಸ್ ಇದ್ರೆ ES ಸೇರಿಸಬೇಕು, ಇಲ್ಲದೆ ಇದ್ರೆ ಬರೀ ಎಸ್ ಸೇರಿಸಿದ್ರೆ ಸಾಕು. ಓಕೆ, ಇನ್ನು ಅದೇ ತರ ES ಸೇರಿಸುವಂತಹ ಇನ್ನೂ ಕೆಲವು ಪದಗಳಿದ್ದಾವೆ. ಉದಾಹರಣೆಗೆ ಟೊಮೆಟೋಸ್, TOMA, ಟೊಮ್ಯಾಟೊ ಅಥವಾ ಟೊಮೆಟೊ, ಅದಕ್ಕೆ ES. ಒಂದು ಟೊಮೆಟೊ ಇದ್ರೆ ಟೊಮ್ಯಾಟೊ, ಎರಡು ಟೊಮೆಟೊಗಳಿದ್ರೆ ಟೊಮ್ಯಾಟೋಸ್. ಸೊ ಅಲ್ಲಿ ES ಇರುತ್ತೆ. ಪೊಟ್ಯಾಟೋಸ್, PO, ಪೊಟ್ಯಾಟೋಸ್, ಪೊಟ್ಯಾಟೋಸ್. ಒಂದು ಆಲೂಗಡ್ಡೆ ಇದ್ರೆ ಪೊಟ್ಯಾಟೊ, ಎರಡು ಆಲೂಗಡ್ಡೆಗಳಿದ್ರೆ ಪೊಟ್ಯಾಟೋಸ್, ES. ಓಕೆ ಸ್ನೇಹಿತರೆ, ಈಗ ನೋಡಿ, ಗೊತ್ತಾಯ್ತಲ್ಲ? ಎಸ್ ಅಂಡ್ OS, ಕ್ಷಮಿಸಿ, ES. ಎಸ್ ಅಂಡ್ ES ಸೇರಿಸ್ತದೆ. ಸಿಂಗ್ಯುಲರ್ ಪ್ಲೂರಲ್ಗೆ, ಏಕವಚನ ಬಹುವಚನಕ್ಕೆ ನಾವು ಆಪಲ್, ಆಪಲ್ಸ್. ಓಕೆ, ಬೀಚ್, ಬೀಚ್, ಬೀಚಸ್. ಇಲ್ಲಿ ಎಸ್ ಮಾತ್ರ, ಇಲ್ಲಿ ES. ಟೊಮ್ಯಾಟೊ, ಟೊಮ್ಯಾಟೊ, ಟೊಮ್ಯಾಟೋಸ್, ES. ಟೊಮ್ಯಾಟೊ, ಟೊಮ್ಯಾಟೋಸ್. ಸೊ ನೋಡಿ, ಅಷ್ಟೇ ವ್ಯತ್ಯಾಸ, ಎಸ್, ES. ಓಕೆ, ಇನ್ನು ಕೆಲವು ವಿಚಿತ್ರವಾದಂತಹ ಉದಾಹರಣೆಗಳು ಬರ್ತವೆ. ಇದರಲ್ಲೇ ನೋಡಿ, ಟೊಮ್ಯಾಟೊ, ಟೊಮ್ಯಾಟೋಸ್ ಆಯಿತು, ಬೀಚ್, ಬೀಚಸ್ ಆಯಿತು, ಆಮೇಲೆ ಬಸ್, ಬಸ್ಸಸ್ ಆಯ್ತಲ್ಲ. ಓಕೆ, ಬಸ್, ಬಸ್ಸಸ್. ಹಾಗೇನೆ SH, SH ಬಂದ್ರೆ ಅಲ್ಲಿ ES ಬರುತ್ತೆ. ಬ್ರಷ್ ತಗೊಳ್ಳೋಣ, BRUSH. ಇಲ್ಲಿ ನೋಡಿ, ಬ್ರಷ್, ಒಂದು ಬ್ರಷ್ಗೆ ಬ್ರಷ್ ಅಂತ ಹೇಳ್ತೀವಿ. ಬ್ರಷಸ್, ಅಲ್ಲಿ ES ಬರುತ್ತೆ. ES. ಓಕೆ, ಬ್ರಷ್, ಬ್ರಷಸ್. ಹಾಗೆ ಎಸ್ ಬಂತು ಅಂದ್ರೆ ಡ್ರೆಸ್, ಡ್ರೆಸ್ಸಸ್. ಓಕೆ, ಇನ್ನೊಂದು ನೋಡಿ, ಎಕ್ಸ್ ಬಂತು ಅಂದ್ರೆ ಎಕ್ಸ್, ಫಾಕ್ಸ್. ಫಾಕ್ಸ್ ಅಂತ ಬಂತು ಅಂದ್ರೆ
foxes. ಫಾಕ್ಸ್ ಬಂತಂದ್ರೆ foxes. ಬಸ್ buses, brush brushes, fox foxes. ಓಕೆ, ಇನ್ನು ಕೆಲವು ಪದಗಳಿದ್ದಾವೆ, ಆ ಪದಗಳಿಗೆ ಪ್ಲೂರಲ್ ಇಲ್ಲ, ಏಕವಚನನೇ ಅದಕ್ಕೆ ಪ್ಲೂರಲ್, ಏಕವಚನನೇ ಬಹುವಚನ ಅಂತ ಹೇಳ್ತೀವಿ. ಉದಾಹರಣೆಗೆ ಫಿಶ್, FISH, ಫಿಶ್, ಮೀನು. ಮೀನಿಗೆ ಮೀನುಗಳು ಅಂತ ಇಲ್ಲ, ಫಿಶ್ ಪ್ಲೂರಲ್ ಏನು? ಫಿಶ್. ಹಾಗೆ ಕುರಿ, ಶೀಪ್. ನೆನ್ಪಿಟ್ಕೊಳ್ಳಿ ಇವೆರಡು. ಶೀಪ್ಗೆ ಪ್ಲೂರಲ್ ಏನು? ಶೀಪ್. ಶೀಪ್ಸ್ ಅಂತ ಹೇಳಲ್ಲ, ಶೀಪಿಗೆ ಶೀಪೇ, ಫಿಶ್ಗೆ ಫಿಶ್. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ಸ್ನೇಹಿತರೆ ನೋಡಿ, ಎಸ್ ಸೇರಿಸ್ಬೇಕು ಒಂದ್ ಕಡೆ, ES ಸೇರಿಸ್ಬೇಕು, ಆಮೇಲೆ O ಇದ್ರೆ ES ಸೇರಿಸ್ಬೇಕು, SH ಬಂದ್ರೆ ES ಸೇರಿಸ್ಬೇಕು, X ಬಂದ್ರೆ ES ಸೇರಿಸ್ಬೇಕು, S ಬಂದ್ರೆ ES ಸೇರಿಸ್ಬೇಕು. ಇಟ್ಸ್ ವೆರಿ ಸಿಂಪಲ್. ಓಕೆ ಸ್ನೇಹಿತರೆ, ಈಗ ಅರ್ಥ ಆಯ್ತಲ್ಲ ಸಿಂಗ್ಯುಲರ್ಸ್ ಅಂಡ್ ಪ್ಲೂರಲ್ಸ್. ಪಾಠ 2 ಸಿಂಗ್ಯುಲರ್ಸ್ ಅಂಡ್ ಪ್ಲೂರಲ್ಸ್, ಇದನ್ನ ತಾವು ಬರ್ಕೋಬಹುದು. ಹಾಗೇನೆ ನಾನು ವಿಡಿಯೋ ಕೊನೆಯಲ್ಲಿ ಕೆಲವುದು ಸಿಂಗ್ಯುಲರ್ ಪ್ಲೂರಲ್ದು ಲಿಸ್ಟ್ ಕೊಡ್ತೀನಿ ನಿಮಗೆ, ನೀವು ನೋಡ್ಕೋಬಹುದು ಯಾವ್ಯಾವ ಲಿಸ್ಟ್ ಅಂತ ನೋಡ್ಕೋಬಹುದು. ಲಿಸ್ಟಲ್ಲಿ ಯಾವ್ಯಾವ ಐಟಮ್ಸ್ ಇದಾವೆ ಎಲ್ಲದಕ್ಕೂ ನೀವು ಈಗ ಉದಾಹರಣೆಗೆ ಪೆನ್, ಮಾರ್ಕರ್, ಡಸ್ಟರ್, ಕಂಪ್ಯೂಟರ್, ಸೆಲ್ ಫೋನ್ಸ್, ಕಂಪ್ಯೂಟರ್ಸ್, ಮಾರ್ಕರ್ಸ್, ಎನಿಥಿಂಗ್, ಏನು ಬೇಕಾದ್ರೆ ಹೌಸಸ್, ಏನು ಬೇಕಾದರೆ ಸೇರಿಸ್ತಾ ಹೋಗ್ಬೋದು. ಆದರೆ ಗಮನಿಸಬೇಕಾದ ಅಂಶಗಳೇನು? H ಬಂತು ಅಂದರೆ CH ಬಂತು ಅಂದರೆ ES ಬಂತು, E ಬಂತು ಅಥವಾ E ಅಲ್ಲ, ಯಾವುದೇ ಅಕ್ಷರ ಬಂತು ಅಂದರೆ ಬೇರೆ S, ಆಮೇಲೆ SH ಬಂತು ಅಂದರೆ ES. ಓಕೆ, ಇಷ್ಟೇ ನೋಡಬೇಕಾಗಿರೋದು. ಆಮೇಲೆ ಇವೆರಡು ನೆಟ್ಕೋಬೇಕು. ಶೀಪ್ಗೆ ಶೀಪ್ ಇರುತ್ತೆ, ಫಿಶ್ಗೆ ಫಿಶ್ ಇರುತ್ತೆ. ಇನ್ನು ಕೆಲವು ಇದಾವೆ, ಅದು ಅಡ್ವಾನ್ಸ್ ಲೆವೆಲ್ಗೆ ನಾವು ನೋಡೋಣ. ಸೊ ಸದ್ಯಕ್ಕೆ ಬೇಸಿಕ್ ಲೆವೆಲಲ್ಲಿ ಇಷ್ಟೇ ಸಾಕು. ಓಕೆ ಸ್ನೇಹಿತರೆ, ಇದುವರೆಗೂ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ವಿಡಿಯೋವನ್ನು ನೋಡಿದ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಂತರ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಎಲ್ರಿಗೂ ಇದು ಹೋಗಿ ತಲುಪಲಿ. ವಿಡಿಯೋದಲ್ಲಿ ಏನಾದರೂ ನಿಮಗೆ ಸಂದೇಹವಿದ್ದರೆ ಅಥವಾ ಈ ಪಾಠದಲ್ಲಿ ಏನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. Thank you so much for watching my video, and keep watching my videos until my next video uploads. Thank you.